ದೊಡ್ಡ ಒಂದು WHO ಪ್ರಿಡಿಕ್ಷನ್ ಇದೆ. ಎಪಿಡೆಮಿಕ್ ಅಂದರೆ ಸಾಂಕ್ರಾಮಿಕವಾಗಿ ಬರ್ತಕ್ಕಂಥದ್ದು. ಆ ಥರ ಸಾಂಕ್ರಾಮಿಕವಾಗಿ ಮೆಂಟಲ್ ಇಲ್ನೆಸ್ ಬರುತ್ತೆ ಅಂತ. ಸೊ ಎಷ್ಟೋ ಸಲ ನಮ್ಮ ಕಣ್ಣತ್ರಕ್ಕೆ ಚೆಕಪ್ಗೆ ಬಂದಾಗ ಅವರು ನಿಮಗೆ BP ಇದೆಯಾ, ನಿಮಗೆ ಶುಗರ್ ಇದೆಯಾ, ಎಷ್ಟೋ ಸಲ ನಿಮಗೆ ಕ್ಯಾನ್ಸರ್ ಇದೆಯಾ ಅಂತಲೂ ಕಣ್ಣಿನ ಮೂಲಕ ಗೊತ್ತಾಗಿದೆ. ದೇಹದ ಕಾಯಿಲೆಗಳು ಕಣ್ಣಲ್ಲಿ ಕಾಣಿಸ್ಕೊಳ್ಳುತ್ತವೆ. ಕನ್ನಡಕ ಚೆಕ್ ಮಾಡೋ ಡಾಕ್ಟ್ರೇ ಬೇರೆ, ಕಣ್ಣಿನ ಡಾಕ್ಟ್ರೇ ಬೇರೆ ಅಂತ. ಕನ್ನಡಕ ಚೆಕ್ ಮಾಡೋನು ಬರೀ ಕನ್ನಡಕ ಕೊಡ್ತಾನೆ. ಒಂದು ಸೃಷ್ಟಿ ಎಷ್ಟು ಕ್ಲಿಷ್ಟಕರವಾಗಿದೆ, ಎಷ್ಟು ಸೊಗಸಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಮಾಮೂಲಿಯಾಗಿ ನಾವು ನೋಡೋದಕ್ಕಿಂತ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಸುಮಾರು ಒಂದು 100 ಪಟ್ಟಷ್ಟು ಅದನ್ನು ಮ್ಯಾಗ್ನಿಫೈ ಮಾಡಿ ನೋಡ್ತೀವಿ. ತುಂಬ ಸುಂದರವಾಗಿರುತ್ತೆ. ಈಗಿರ್ತಕ್ಕಂಥ ಬೆಸ್ಟ್ ಕ್ಯಾಮ್ರಾಗಿಂತ ಒಂದೆಷ್ಟೋ ಲಕ್ಷ ಪಟ್ಟೆ ಮೋರ್ ಕಾಂಪ್ಲಿಕೇಟೆಡ್ ಆ್ಯಂಡ್ ಮೋರ್ ಸಫಿಸ್ಟಿಕೇಟೆಡ್ ಈಸ್ ಅವರ್ ಐಸ್. ಸೊ ಈ ಕ್ಯಾಮ್ರಾಗಳು ಝೂಮ್ ಇನ್ ಝೂಮ್ ಔಟ್ ಆದಂಗೆ ನಮ್ಮ ರಿಯಲ್ ಕಣ್ಣುಗಳು ಝೂಮ್ ಇನ್ ಝೂಮ್ ಔಟ್ ಆಗತ್ವಾ? 1000 ಪಟ್ಟು ಅಥವಾ 10,000 ಪಟ್ಟು ಫಾಸ್ಟಾಗಿ ಕಣ್ಣು ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಸೊ ಆಮೇಲೆ ಪೇಷಂಟ್ಸು ಅಷ್ಟೇ, ಬರೋರು ಅವ್ರಿಗೆ ಎಷ್ಟೇ ಚಿಕ್ಕ ತೊಂದರೆ ಅಂತ ಅನ್ನಿಸ್ಬೋದು. ನಮ್ಮ ಮೆಡಿಕಲ್ ಬುಕ್ಸ್ ಪ್ರಕಾರ ತೊಂದರೆ ಇದ್ದವ್ರಿಗೆ ಅದು ದೊಡ್ಡ ತೊಂದರೆನೇ. ಈಗ ದೇಶದಲ್ಲಿ 1 ಲಕ್ಷ ಮೆಡಿಕಲ್ ಸ್ಟೂಡೆಂಟ್ಸ್ 1 ವರ್ಷಕ್ಕೆ ಪಾಸ್ ಆಗ್ತಾರೆ. ಇದೇ ನಮ್ಗೆ ಏನಾಗ್ತಾ ಇದೆ ಅಂದರೆ 1 ಲಕ್ಷ ಜನದ 25 ಕೋಟಿ ಮ್ಯಾನ್ ಅವರ್ಸ್ are getting wasted every year just because of this exam pattern. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.